ಲೇಖ. ಮಾವ, ಐ ಆಮ್ ವೆರಿ ಸಾರಿ ಮಗು, ಎಲ್ಲ ಕಿವಿಗೆ ಬಿತ್ತು. ಹೇಳಿ ಮಾವ, ನಾನು ಮಾಡಿದ್ದು ತಪ್ಪ? ಹೆಂಡತಿ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲದೆ ತಮ್ಮ ನಿರ್ಧಾರದ ಪ್ರಕಾರನೇ ನಡೀತಾ ಹೋದರೆ ನಾನಿಲ್ಲಿ ಯಾಕೆ ಇರಬೇಕು ಹೇಳಿ? ನನ್ನನ್ನು ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಮಾವ. ನಾನು ಮಾಡಿದ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪ್ರಧಾನ್ ಯಾರು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅವ್ರ ಜೊತೆ ನಮಗೆ ವ್ಯವಹಾರದ ಸಂಬಂಧ ಇದೆ, ಹಾಗೆ ಭಾವನಾತ್ಮಕದ ಸಂಬಂಧ ಕೂಡ ಇದೆ. ಐ ಅಕ್ಸೆಪ್ಟ್ ದಟ್. ಪ್ರಧಾನ್ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಗೊತ್ತು, ಹಾಗೆ ನಿಮಗೂ ಗೊತ್ತಿದೆ. ಆದರೆ ನಿಮ್ಮ ಮಗನ ಧೋರಣೆ ಸರಿ ಇದಾ ಅಂತ ನೀವೇ ಹೇಳಿ ಮಾವ. ಖಂಡಿತ ಅವನ ಧೋರಣೆ ನನಗೆ ಇಷ್ಟ ಆಗಲಿಲ್ಲ ಮಗು. ಅವನು ಹಾಗೆ ನಡ್ಕೋಬಾರ್ದಾಗಿತ್ತು. ಸ್ವಲ್ಪ ಸಂಯಮ ವಹಿಸಿ ನಿರ್ಧಾರ ತಗೋಬೋದಾಗಿತ್ತು. ಪ್ರಧಾನ್ ನಿಜವಾಗ್ಲೂ ಅಪರಾಧಿ ಅಂತ ಆದರೆ ನಾವು ಯಾಕಮ್ಮ ಅವ್ರು ಉಳ್ಸೋಕೆ ಹೋಗ್ತೀವಿ? ಇದು ನಿಮ್ಮ ಮಗಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಮಾವ? ಅವ್ರು ಯಾಕೆ ನನ್ನನ್ನು ಅನುಮಾನಿಸ್ತಾ ಇದ್ದಾರೆ? ಇಟ್ಸ್ ವೆರಿ ಸ್ಯಾಡ್ ಮಗು. ಆದರೆ ನನಗೇನು ಬೇಜಾರು ಗೊತ್ತಾ? 3 ವರ್ಷದಿಂದ ನೀನು ಆದಿತ್ಯಗೋಸ್ಕರ ಕಾಯ್ತಾ ಇದ್ದೀಯ. ತಾನು ಯಾರು ಅಂತ ಗೊತ್ತಿಲ್ಲದೆ 3 ವರ್ಷ ಅವನು ಬದುಕಿದ್ದಾನೆ. 3 ವರ್ಷ ಆದಮೇಲೆ ನೀವಿಬ್ಬರು ಒಬ್ರನ್ನೊಬ್ರು ಭೇಟಿ ಆಗ್ತಾ ಇರೋದು. ನಿಮ್ಮ ಜೀವನ ಹೇಗಿರಬೇಕು, ಎಷ್ಟು ಚೆನ್ನಾಗಿರ್ಬೇಕಲ್ವ ಮಗು? ಹೌದು ಮಾವ, ನಾನು ಆಸೆ ಪಟ್ಟಿದ್ದೆ. ನನ್ನ ಗಂಡ ಬರ್ತಿದ್ದ ಹಾಗೆ ಸ್ವರ್ಗನೇ ಇಳಿದು ಬಂದ್ಬಿಡತ್ತೆ, ನನ್ನ ಕಷ್ಟಗಳೆಲ್ಲ ದೂರ ಆಗ್ಬಿಡತ್ತೆ, ಒಂಟಿತನ ಮುಗ್ದು ಹೋಗುತ್ತೆ, ಇನ್ನು ಮುಂದೆ ಯಾವಾಗಲೂ ನಗುನೆ ಅಂತ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೆ. ಎಲ್ಲ ಉಲ್ಟಾ ಆಗೋಯ್ತು. ನನ್ನ ಕಣ್ಣೀರು ತಪ್ಪಲಿಲ್ಲ, ನನ್ನ ಒಂಟಿತನ ಹೋಗಲಿಲ್ಲ, ನನ್ನ ಜೀವನ ನರಕ ಆಗೋಯ್ತು ಮಾವ. ಇನ್ನೇನಾಗಬೇಕು ಹೇಳಿ? ಅದಕ್ಕೆ ನಾನೊಂದು ವಿಷಯ ಹೇಳ್ತೀನಿ ಮಗು. ಪ್ರಧಾನ ವಿಷಯಕ್ಕೆ ತಾನೆ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸ್ ಬಂದಿರೋದು. ಹೌದು ಮಾವ. ಆ ವಿಚಾರ ಯಾಕೆ ಬಿಟ್ಬಿಡ್ಬಾರ್ದು ಅಂತ. ಮಾವ, ಹೌದು ಮಗು, ಪ್ರಧಾನ ವಿಚಾರ ತಾನೆ ನಿಮ್ಮಿಬ್ಬರ ಸಂಬಂಧಕ್ಕೆ ಕೊಡ್ಲಿ ಬಿಟ್ಟು ಹಾಕ್ತಾ ಇರೋದು. ಇದ್ರ ಬಗ್ಗೆ ಹಗ್ಗ ಜಗ್ಗಾಟ ಯಾಕೆ? ಆ ವಿಚಾರ ಬಿಟ್ಟು ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಸಂತೋಷ ಇದೆ, ಗುರಿ ಇದೆ, ದಾರಿ ಇದೆ. ಮಾವ, ನೀವು ಹೇಳೋದೆಲ್ಲ ಸರಿ, ಆದರೆ ಪ್ರಧಾನ್ ಜೀವನ? ಮಗು, ನಾವು ಸ್ವಲ್ಪ ನಿಷ್ಠೂರ ಆಗಲೇಬೇಕಾಗತ್ತೆ. ನಿಷ್ಠೂರನ? ನನಗೆ ಗೊತ್ತಾಗಲಿಲ್ಲ ಮಾವ. ನೋಡು ಮಗು, ಸಮಸ್ಯೆಯಿಂದ ಹೊರಗಡೆ ನಿಂತು ಯೋಚನೆ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನಾನು ದೊಡ್ಡವನಾಗಿ ನಿಮ್ಮ ಮಾವನಾಗಿ ಹೇಳ್ತಾ ಇದ್ದೀನಿ. ಪ್ರಧಾನ ವಿಚಾರದಲ್ಲಿ ಹೆಚ್ಚು ಕನ್ಸರ್ನ್ ತೋರಿಸ್ತಾ ಇರೋದೆ ನಿನ್ನ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗ್ತಾ ಇರೋದು. ಮಾವ, ಇದಕ್ಕೆ ನಿಮ್ಮ ಮಗನೂ ಕಾರಣ ತಾನೆ? ಬುದ್ಧಿವಂತರಾದವರು ಮೊದಲು ತಾವು ನಿಂತ ನಿಲನ ಸರಿ ಮಾಡ್ಕೋತಾರೆ ಮಗು, ಆಮೇಲೆ ಮಿಕ್ಕವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ? ನೋಡು, ಮೊದಲು ನೀನು ನಿನ್ನ ಗಂಡ, ನಿನ್ನ ಒಡನಾಟ, ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡು. ಅದನ್ನು ಸರಿ ಮಾಡ್ಕೋ. ಮೊದಲು ಆದಿತ್ಯನ ಹತ್ತಿರ ಮಾಡ್ಕೋ, ಅವನಿಗೆ ನೀನು ಪ್ರೀತಿ ತೋರಿಸು. ಮಾವ, ಈಗ ನಿನಗೆ ಸ್ವಾರ್ಥ ಅನ್ನಿಸ್ಬೋದಮ್ಮ, ಅನ್ಯಾಯ ಅಂತಲೂ ಅನಿಸ್ಬೋದು. ಆದರೆ ನ್ಯಾಯ ಇರೋದಲ್ಲೇ. ಈ ತಕ್ಷಣಕ್ಕೆ ಪ್ರಧಾನ್ಗೆ ಅನ್ಯಾಯ ಆಗಿದೆ ಅಂತ ಅನಿಸ್ಬೋದು, ಆದರೆ ಅನ್ಯಾಯ ಆಗಿರಲ್ಲ. ಏನು ಹೇಳ್ತಾ ಇದ್ದೀರಾ ಮಾವ? ಎಲ್ಲ ಒಳ್ಳೆಯದೇ ಆಗುತ್ತೆ ಮಗು. ನೋಡು, ಪ್ರಧಾನ್ ಬಗ್ಗೆ ನಿನಗೆ ನಿಜವಾದ ಕಾಳಜಿ ಇದೆ, ನಾನು ಒಪ್ಕೋತೀನಿ. ಆದರೆ ಅದು ನಿನ್ನ ಗಂಡನ ಕಣ್ಣಲ್ಲಿ ಕೆಟ್ಟದಾಗಿ ಕಾಣಿಸ್ತಿದೆ. ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಪ್ರಧಾನ್ ಬಿಡುಗಡೆಗೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಮಗು. ಯಾರೊಬ್ಬರೂ ಸೋಲಿಲ್ಲ ಅಂದರೆ ಸಂಬಂಧಗಳು ಉಳಿಯಲ್ಲ. ಈಗ ನೀನು ಮಾಡಿರೋ ಪ್ರಯತ್ನ ಸಾಕು. ಇಲ್ಲದೇ ಇದ್ದರೆ ದಿನ ನಿನ್ನ ಗಂಡನ ಮಧ್ಯೆ ಜಗಳ ಹಾಕೋದನ್ನ ಹಾಕ್ತಾನೆ ಇರುತ್ತಮ್ಮ. ಮಾವ, ನಿಮ್ಮ ಮಾತನ್ನು ನಾನು ಗೌರವಿಸ್ತೀನಿ. ಆದರೆ ಒಂದಂತೂ ಸತ್ಯ ಮಾವ, ಆದಿತ್ಯನ ಕಿಡ್ನಾಪ್ ವಿಚಾರದಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ. ಅದು ಯಾರು ಅಂತ ನಾನು ಪತ್ತೆ ಮಾಡ್ತೀನಿ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ.
ಖಂಡಿತ ಮಗು, ನೀನು ಪತ್ತೆ ಮಾಡು, ನಾನು ನಿನ್ನ ಜೊತೆಗಿರ್ತೀನಿ. ಥ್ಯಾಂಕ್ಸ್ ಮಾವ. ಕೊಡಿ. ಇನ್ನೇನಮ್ಮ, ಒಳ್ಳೆ ಸಿಹಿ ಸುದ್ದಿ ಕೊಟ್ಟೆ, ಕೇಳಿ ಸಂತೋಷ ಆಯ್ತು, ಮನಸ್ಸು ತುಂಬಿ ಬಂತು. ಇನ್ನು ಈ ಮುದುಕನ್ಗೆ ಇಲ್ಲೇನು ಕೆಲಸ? ನನಗೆ ಊರಲ್ಲಿ ಕೆಲಸ ಇದೆ, ನಾ ಹೊರಟ್ಬಿಡ್ತೀನಿ. ಎಷ್ಟೇ ಹೋಗ್ತೀರಂತೆ, ಬರೋದು ಬಂದಿದ್ದೀರಾ, ಒಂದೆರಡು ದಿನ ಇದ್ಬಿಟ್ಟು ಹೋಗಿ. ಓಯ್ಯೋ ಆಗಲ್ಲಮ್ಮ, ಪಾಪ ನನ್ನ ಮಗ ಒಬ್ಬನೇ ಇದ್ದಾನಲ್ಲೇ. ಎಷ್ಟೇ ಗುರುಮೂರ್ತಿ ಏನು ಎಳೆ ಮಗು ಅಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೋತಾನೆ ಬಿಡಿ, ನೀವು ಇದ್ಬಿಟ್ಟ ಹೋಗಬೇಕು. ಇಲ್ಲ ಜಯಶ್ರೀ, ನಿಂಗೆ ಗೊತ್ತಿಲ್ಲ. ಏ ಪ್ರೇಮ್, ನೋಡು ನಿಮ್ಮ ತಾತ ಊರಿಗೆ ಹೊರಟು ನಿಂತಿದ್ದಾರೆ, ನೀ ಹೇಳು ಸ್ವಲ್ಪ. ಹ್ಞೂ ತಾತ, ಒಂದು 2-3 ದಿನ ಇದ್ಬಿಟ್ಟು ಹೋಗಿ. ಹಾಂ ಅದು ಸರಿಯಪ್ಪ, ನಿನಗೆ ಹೇಳೋದಕ್ಕೇನು? ಅಲ್ಲಿ ಕೆಲಸ ಮಾಡೋರು ಯಾರು? ನಾನೇ ತಾನೇ. ಬಾಮ್ಮ, ಬಾ ಮಗು, ಕೂತ್ಕೊಮ್ಮ. ಕೆಲಸ ಮಾಡ್ತಿದ್ಯಪ್ಪ ಒಳಗೆ, ನೋಡು ಇನ್ಮೇಲೆ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡ ನೀನು, ಗೊತ್ತಾಯ್ತಾ? ಆರಾಮಾಗಿ ರೆಸ್ಟ್ ತಗೋ. ನಾನು ಜಯಶ್ರೀಗೆ ಹೇಳ್ತೀನಿ, ಯಾರು ಸಿಕ್ಕಿದ್ರೆ ಸಾಕು ಅವ್ರ ಕೈನಲ್ಲಿ ಕೆಲಸ ಮಾಡ್ಸೋಕೆ ಶುರು ಮಾಡಿಬಿಡ್ತಾಳೆ. ಎಷ್ಟೇ ಇವಳು ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ, ನಾನು ಅವಳ ಕೈಲಿ ಮಾಡಿಸೋದು ಇಲ್ಲ, ನೀವು ಇಷ್ಟೊಂದು ಮುತುವರ್ಜಿ ವಹಿಸೋ ಅಗತ್ಯನೂ ಇಲ್ಲ. ನಾಲ್ಗೆ ಎಕ್ಕುಟ್ಟೋಗುತ್ತೆ ಇದನ್ನು ಕುಡಿದ್ರೆ. ಕಲ್ಗಚ್ ಥರ ಇತ್ತು, ಬಾಯಿಗಿಡಕ್ಕಾಗಲ್ಲ, ಚೆಲ್ಬಿಟ್ಟು ಬಂದಿದ್ದೀನಿ. ತಗೊಳ್ಳಿ ನಿಮ್ಮ ಕಪ್ನ. ಈ ಕಾಫಿ ಗೀಫಿ ಎಲ್ಲ ನಮ್ಗೆ ಆಗಲ್ಲ, ಖಡಕ್ಕಾಗಿ ಒಂದು ಟೀ ಮಾಡ್ಕೊಂಡು ತಗೊಂಡು ಬನ್ನಿ. ತಲೆ ಕೆಟ್ಟೋಗಿದೆ ನನಗೆ. ಜಯಶ್ರೀ, ಯಾರಮ್ಮ ಇವನು? ಅರೆ ನಿಮಗೆ ಗೊತ್ತಿಲ್ವಾ? ನಿಮ್ಮೂರ್ನವನೇ ಅವನು, ನಮ್ಮ ಪ್ರೇಮ್ ಫ್ರೆಂಡ್ ಅಂತವನು. ಪ್ರೇಮ್ ಫ್ರೆಂಡಾ? ಹ್ಞೂ ನಮ್ಮೂರ್ನವನ? ಏ ಪ್ರೇಮ್, ಯಾರೋ ಇವನು? ಹ್ಞೂ ತಾತ, ನಮ್ಮೂರ್ನವನೇ, ನನ್ನ ಫ್ರೆಂಡು. ನೋಡು, ನಮ್ಮೂರಲ್ಲಿರೋ ಪ್ರತಿಯೊಬ್ಬ ಹುಡುಗನ್ನೂ ನಾನು ನೋಡಿದ್ದೀನಿ. ನಾನು ಇವನನ್ನು ಯಾವತ್ತೂ ಅಲ್ಲಿ ನೋಡೇ ಇಲ್ಲ. ಇವನು ಖಂಡಿತ ನಮ್ಮೂರಿನವನು ಅಲ್ಲ. ಹಾಂ, ಅದು ನಮ್ಮ ಪಕ್ಕದೂರ್ನವನು ತಾತ. ಪಕ್ಕದೂರಿನವನ? ಪಕ್ಕದೂರಲ್ಲೂ ನಾನು ಯಾವತ್ತೂ ನೋಡಿಲ್ವಲ್ಲ. ಇವನು ಯಾವತ್ತು ಫ್ರೆಂಡ್ ಆದ ನಿನಗೆ? ನಮ್ಮ ಸ್ಕೂಲ್ನಲ್ಲಿ. ಏ, ಸ್ಕೂಲು ಅಂತಂದ ಮೇಲೆ ಶ್ರೀಪತಿ ಮೇಷ್ಗೆ ಗೊತ್ತಾಗದೇ ಇರೋ ಹುಡುಗನೇ ಇಲ್ಲ. ಆ ನೋಡು, ಅವನ ಮಾತು, ಕತೆ, ನಡವಳಿಕೆ ನೋಡಿದ್ರೆ ನಮ್ಮ ಕಡೆ ಒಂಥರ ಖಂಡಿತ ಕಾಣಿಸಲ್ಲ. ಇಲ್ಲ ತಾತ, ಅವ್ನು ನಿಜವಾಗ್ಲೂ ನನ್ನ ಫ್ರೆಂಡೇ, ನೀವು ನೋಡಿಲ್ಲ ಅಷ್ಟೇ. ಅದು ಸರಿ, ಆದ್ರೆ ಇವನು ಯಾಕೆ ಈ ಮನೆಯಲ್ಲಿದ್ದಾನೆ? ಸುಮ್ಮನೆ ಹೀಗೆ ಬಂದಿದ್ದಾನೆ, ಒಂದು 2-3 ದಿನ ಇದ್ಬಿಟ್ಟು ಹೋಗ್ತಾನೆ ಅಷ್ಟೇ. ಇನ್ನೊಬ್ಬರ ಮನೆಯಲ್ಲಿರೋ ಹುಟ್ಟೇನೋ ಇದು? ಹೇಗೆ ಹೊರಟಾಗಿ ಮಾತಾಡ್ತಾನೆ ನೋಡು. ಇವನು ನಿನ್ನ ಫ್ರೆಂಡಾ? ನೀನೇ ನಿಮ್ಮ ಮಾವನ ಮನೆಯಲ್ಲಿದ್ದೀಯಾ, ಈಗ ನಿನ್ನ ಜೊತೆನಲ್ಲಿ ಅವನು ಇರಿಸ್ಕೊಂಡಿದ್ದೀಯಾ? ಅಲ್ಲ ರಘುರಾಮ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಗೊತ್ತು ಗುರಿ ಇಲ್ದೇ ಇರೋರ್ನೆಲ್ಲ ತಂದು ಮನೇಲಿ ಇಟ್ಕೋತಾರ? ಅದು ಹಾಗಲ್ಲ ಮಿಸ್ಟ್ರೆ, ಆ ಹುಡುಗ ನನ್ನ ಫ್ರೆಂಡು 1-2 ದಿವಸ ಇರ್ತಾನೆ ಅಷ್ಟೇ ನಮ್ಮಲ್ಲಿ ಅಂತ ಪ್ರೇಮ್ ಹೇಳ್ದ, ನಾನು ಒಪ್ಕೊಂಡ್ಬಿಟ್ಟೆ. ಏನಪ್ಪ, ಅವನ್ ನೋಡಿದ್ರೆ ನನಗಂತೂ ಒಳ್ಳೆ ಅಭಿಪ್ರಾಯ ಇಲ್ಲ. ಕಳಿಸೋ ಮುಂಚೆ ಅವನು. ಬೇಷ್ಟ್ರೆ, ಆ ಹುಡುಗನ ಬಗ್ಗೆ ನಾವು ಹೀಗೆಲ್ಲ ಮಾತಾಡ್ತಿದ್ದೀವಿ ಅಂತ ಅವನಿಗೆ ಗೊತ್ತಾದ್ರೆ ಪಾಪ ಪ್ರೇಮಿಗೆ ಮುಜುಗರ ಆಗುತ್ತೆ. ಏ ನೀನು ಸರಿಯೇ, ಇದ್ರಲ್ಲಿ ಮುಜುಗರ ಆಗೋದೇನಿದೆ? ಎಷ್ಟು ದಿವಸ ಆಯ್ತು ಅವ್ನು ಬಂದು? 1-2 ದಿನ ಆಯ್ತಷ್ಟೆ. ಸರಿ, ಕಳಿಸು ಹಾಗಾದ್ರೆ. ಪ್ರೇಮ್ ನೋಡು, ಇಂಥವ್ರ ಸಹವಾಸ ಎಲ್ಲ ನೀನು ಇಟ್ಕೋಬೇಡ, ಗೊತ್ತಾಯ್ತಾ? ನಿನಗೆ ಹೇಳ್ತಾ ಇರೋದು, ಕಳಿಸು ಅವನ್ನ. ಸರಿ ತಾತ. ಹಾಂ.
ಪ್ರಧಾನ್ ಯಾಕೇನು ಮಾತಾಡ್ತಾ ಇಲ್ಲ ನೀವು? ನನ್ನ ಮೇಲೆ ಸಿಟ್ಟ? ನಿಮ್ಮ ಮೇಲೆ ನಾನಾಗಿ ಸಿಟ್ಟು ಮಾಡ್ಕೊಳ್ಳಿ, ನನ್ನ ಮೇಲೆ ನನಗೆ ಸಿಟ್ಟು. ಎಲ್ಲರೂ ಅಷ್ಟೇ ಸ್ವಾರ್ಥಿಗಳು, ತಮ್ಮನ್ನು ತಾವು ನೋಡ್ಕೋತಾರೆ ಅಷ್ಟೇ. ಬೇರೆಯವ್ರು ಹಾಳಾಗೋದ್ರೂ ಅವ್ರಿಗೆ ಚಿಂತೆ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾರ ವಿಷಯನೋ ಬಿಡಿ, ನಿಮ್ಮ ಲೈಫು ಸೆಟ್ಲ್ ಆಯ್ತಲ್ಲ, ಇನ್ಯಾಕೆ ನಿಮಗೆ ಬೇರೆಯವ್ರ ಯೋಚನೆ? ಪ್ರಧಾನ್, ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಜನೇ ಹೇಳ್ತಾ ಇದ್ದೀನಿ ತೇಜಸ್ವಿನಿ. ಈಗಿನ ಕಾಲದಲ್ಲಿ ಒಳ್ಳೆಯವರಾಗಿ ಬದುಕೋದು ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ಕೆಟ್ಟವನಾಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಒಳ್ಳೆಯವನಾಗಿದ್ದಕ್ಕೆ ಇದು ನನಗೆ ಸಿಗ್ತಾ ಇರೋ ಬಹುಮಾನ. ಐ ಆಮ್ ರಿಯಲಿ ಸಾರಿ ಪ್ರಧಾನ್. ಅಲ್ಲ, ಯಾರೀ ಬಂದು ನೋಡಿದ್ರು? ನಿಮ್ಮ ಗಂಡ ಬಂದು ಹೇಳ್ದ ಕಿಡ್ನಾಪ್ ಮಾಡಿದ್ದು ನಾನೇ ಅಂದ ತಕ್ಷಣ ಅದೇ ಸತ್ಯ ಆಗೋಯ್ತು. ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರು. ಇನ್ನು ಕೋರ್ಟ್ಗೆ ಹೋಗಿ ನಾನು ಅಪರಾಧಿ ಅಂತ ಆದರೆ ಅಲ್ಲಿಗೆ ನಾನು ಜೈಲಿಗೆ ಹೋದಾಗೇನೆ. ಪ್ರಧಾನ್ ಪ್ಲೀಸ್, ತಪ್ಪು ತಿಳಿಬೇಡಿ. ನೀವು ಯಾರು, ನಿಮ್ಮ ಗುಣ ಏನು ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಎಲ್ರಿಗೂ ಹೇಳಿದ್ದೀನಿ. ನಾನು ನಿಮ್ಮನ್ನು ಅನುಮಾನಿಸ್ತಾ ಇಲ್ಲ. ನಿಮ್ಮ ಮೇಲೆ ವಿಶ್ವಾಸ ತೋರಿಸಿದ್ದಕ್ಕೆ, ನಿಮ್ಮ ಜೊತೆ ಒಳ್ಳೆ ರೀತಿ ನಡ್ಕೊಂಡಿದ್ದಕ್ಕೆ ನನಗಿವತ್ತು ಈ ಬಹುಮಾನ. ನಿಮ್ಮನ್ನು ಮದುವೆ ಆಗೋದಕ್ಕೆ ಹೊರಟೆ ನೋಡಿ, ಅದೇ ನಾನು ಮಾಡಿದ ಮಹಾ ತಪ್ಪು. ಆ ತಪ್ಪಿಗೆ ಇವತ್ತು ನಾನು ಬೆಲೆ ತೆರ್ತಾ ಇದ್ದೀನಿ. ಎಲ್ಲರೂ ಅಷ್ಟೇ ಸ್ವಾರ್ಥಿಗಳು, ಅವ್ರವ್ರ ಸುಖ ನೋಡ್ಕೋತಾರೆ ಅಷ್ಟೇ. ನಾನು ನಿಮ್ಮ ಕಂಪ್ನಿಗೆ ಎಷ್ಟು ನನ್ನ ಜೀವತೆ ಇದೆ, ನಿಮ್ಗೆ ಎಷ್ಟು ಮಾರಲ್ ಸಪೋರ್ಟ್ ಕೊಟ್ಟೆ ಅನ್ನೋದು ನೆನಪಿದೆಯಾ ತೇಜಸ್ವಿನಿ? ನೆನಪಿದೆ ಪ್ರಧಾನ್, ಖಂಡಿತ ನೆನಪಿದೆ. ಯಾರು ನಿಮ್ಮನ್ನು ನಂಬದೆ ಹೋದರೂ ನಾನು ನಿಮ್ಮನ್ನು ನಂಬ್ತೀನಿ. ಈ ವಿಚಾರಕ್ಕೆ ನಾನು ನನ್ನ ಗಂಡನ್ನು ಎದುರು ಹಾಕ್ಕೊಂಡಿದ್ದೀನಿ. ಇದು ಗೊತ್ತಾ ನಿಮಗೆ? ನಾನು ಇಲ್ಲಿ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗಿದ್ದಕ್ಕೆ ಎಷ್ಟು ಮಾತು ಕೇಳಬೇಕಾಗಿ ಬಂತು, ಅದು ಗೊತ್ತಾ ನಿಮಗೆ? ಗಂಡ ಹೆಂಡತಿ ಮಧ್ಯೆ ಡಿಫ್ರೆನ್ಸಸ್ ಬಂದಿದೆ. ಹಾಗಂತ ನಾನೇನು ಸುಮ್ಮನೆ ಇಲ್ಲ. ನಿಮ್ಮನ್ನು ಬಿಡುಗಡೆ ಮಾಡಿಸೋದಕ್ಕೆ, ನಿಮಗೆ ಬೇಲ್ ಕೊಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ವತಃ ನನ್ನ ಗಂಡನೇ ನೀವು ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲೂ ನೀವು ಹಾಗಲ್ಲ ಅಂತ ನಾನು ನಿಮ್ಮನ್ನೇ ಸಪೋರ್ಟ್ ಮಾಡಿ ಮನೆಯವರೆಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದೀನಿ. ನಿಮ್ಮ ಒಳ್ಳೆತನಕ್ಕೆ ಮೋಸ ಆಗಬಾರ್ದು, ನಿಮ್ಮ ಒಳ್ಳೆತನಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆಯವರೆಲ್ಲ ನನ್ನನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ. ಪ್ಲೀಸ್ ಪ್ರಧಾನ್, ನನ್ನನ್ನು ತಪ್ಪು ತಿಳಿಬೇಡಿ. ನಾನು ಸ್ವಾರ್ಥಿ ಅಲ್ಲ. ನನ್ನಿಂದ ನಿಮ್ಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋ ಗಿಲ್ಟ್ ನನಗಿದೆ. ನಿಮ್ಗೆ ಯಾರೂ ಇಲ್ಲ ಅಂದ್ಕೋಬೇಡಿ. ನಿಮಗೆ ಮಾರಲ್ ಸಪೋರ್ಟ್ ಆಗಿ ನಾನಿದ್ದೀನಿ. ನಿಮ್ಮನ್ನು ಬಿಡಿಸೋದಕ್ಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ಇದನ್ನೆಲ್ಲ ಮನೆಯವರು ಗೊತ್ತಾಗದೇ ಇರೋ ಹಾಗೆ ಮಾಡಬೇಕಾಗಿರೋದು ನನ್ನ ವಿಪರ್ಯಾಸ. ಸಾರಿ, ತುಂಬ ಅಪ್ಸೆಟ್ ಆಗಿ ನಾಲ್ಕು ಮಾತಾಡಿದೆ. ನನ್ನ ಹಣೆ ಬರನೇ ಹೀಗಿರಬೇಕಾದ್ರೆ ನಿಮ್ಮನ್ನ ಯಾಕೆ ಬ್ಲೇಮ್ ಮಾಡಲಿ? ನೀವು ಮಾಡ್ತಾ ಇರೋ ಪ್ರಯತ್ನಕ್ಕೆ ತುಂಬ ಥ್ಯಾಂಕ್ಸ್. ಪ್ರಧಾನ್, ನಿಮ್ಮನ್ನು ಈ ತಂತ್ರದಲ್ಲಿ ಸಿಕ್ಕಾಕ್ಸಿದ್ಯಾರು? ನಿಮಗೆ ಆ ರೌಡಿಗಳ ಸಂಪರ್ಕ ಹೇಗಾಯಿತು? ಪತ್ರಿಕೆಗೆ ಆರ್ಟಿಕಲ್ ಮಾಡೋದಕ್ಕೆ ಫೋನ್ ಮಾಡಿ ಯಾರೋ ಕರೆದ್ರು. ಅಂಡರ್ವರ್ಲ್ಡ್ಗೆ ಸಂಬಂಧಪಟ್ಟಂಗೆ ಎಕ್ಸ್ಕ್ಲೂಸಿವ್ ಆರ್ಟಿಕಲ್ ಆಗುತ್ತೆ ಅಂತ ನಾನು ಹೋದೆ. ಆದರೆ ನಾನು ಹೋದ್ಮೇಲೆ ಅವರು ನಾವು ಫೋನ್ ಮಾಡೇ ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರು. ನಾನು ವಾಪಸ್ ಬಂದ್ಬಿಟ್ಟೆ. ಅಷ್ಟೇ ನಡೆದಿತ್ತು. ಅದು ಬಿಟ್ಟರೆ ಇನ್ನೊಂದೆರಡು ಸಲ ಯಾರೋ ಫೋನ್ ಮಾಡಿ ನಿಮ್ಮ ಪಾರ್ಟಿ ಚೆನ್ನಾಗಿದ್ದಾನೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದು ನನಗೆ ಅರ್ಥ ಆಗಲಿಲ್ಲ. ಇಷ್ಟೇ ನಡೆದಿತ್ತು. ತುಂಬ ಪ್ಲ್ಯಾಂಡ್ ಆಗಿ ಈ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಬಿಡಿಸ್ಕೊಳ್ಬೇಕು. ಪ್ರಧಾನ್, ಆ ಗೂಂಡಾಗಳು ನಿಮ್ಮನ್ನು ಬರೋಕ್ಕೆ ಹೇಳಿದ ಜಾಗ ಯಾವುದು? ಕನಕಪುರ ರೋಡ್ನಲ್ಲಿ. ಅಲ್ಲಿ ಬಲಗಡೆಗೆ ಒಂದು ರಸ್ತೆ ಹೋಗುತ್ತೆ. ಅಲ್ಲಿ ಕಾರ್ ನಿಲ್ಲಿಸಿ ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಅವ್ರು ಹೇಳ್ದ ಹಾಗೆ ಮುಂದಕ್ಕೆ ಹೋದೆ. ತುಂಬ
ತುಂಬ ಇಂಟೀರಿಯರ್ ಆಗಿರೋ ನಿರ್ಜನವಾದ ಪ್ರದೇಶ ಅದು. ಹೇಗೆ ಕಂಡುಹಿಡಿಯೋದು? ಅದು ಪೈಪ್ಲೈನ್ ರೋಡು. ಅಲ್ಲಿಂದ ಹಾಗೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು. ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ನೀವು ಅಪರಾಧ ಮಾಡಿಲ್ಲ ಅಂದರು ಅಪರಾಧಿ ಅನ್ನೋ ಹೆಸರನ್ನ ಯಾಕೆ ತಗೋಬೇಕು? ಅಂದರೆ ನಮ್ಮಿಬ್ಬರಿಗೂ ಅಂಟಿರೋ ಕಳಂಕದಿಂದ ಹೊರಗೆ ಬರಬೇಕಾಗಿದೆ. ಇದ್ರ ಜೊತೆಗೆ ವಿನಾಕಾರಣ ನಾನು ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಆದಿತ್ಯ ಅನುಮಾನಿಸ್ತಾ ಇದ್ದಾರೆ. ಅದರಿಂದನೂ ಹೊರಗೆ ಬರಬೇಕಾಗಿದೆ. ತೇಜು, ವಾಟ್ ಅ ಸರ್ಪ್ರೈಸ್. ಬಾ. ಒಬ್ಳೆ ಬಂದ್ಯಾ ತೇಜು? ಇನ್ಯಾರು ಬರಬೇಕಿತ್ತು? ನಿನ್ ಗಂಡ. ಆ ಪುಣ್ಯ ನನಗೆಲ್ಲ. ಯಾಕೆ ತೇಜು ಹಾಗಂತೀಯ? ಹೌದು ಸುರಭಿ, ಆದಿತ್ಯ ವಾಪಸ್ ಬಂದು ಅಂಥ ಪ್ರಯೋಜನ ಏನೂ ಇಲ್ಲ. ಯಾಕೆ? ನಾನು ನಿನಗೆ ಫೋನ್ನಲ್ಲೇ ಎಲ್ಲ ಹೇಳಿದ್ನಲ್ಲ, ಆದಿತ್ಯ ಸುಮ್ಮನೆ ಬರಲಿಲ್ಲ, ಬರ್ತಾ ಒಂದು ವಿವಾದನೂ ತೊಗೊಂಡು ಬಂದಿದ್ದಾರೆ. ಪ್ರಧಾನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದೊಂದು ದೊಡ್ಡ ರಾಡಿಯಾಗಿ ಕೂತಿದೆ. ಗಂಡ ವಾಪಸ್ ಬಂದಿದ್ದಾನೆ ಅಂತ ಸಂತೋಷನೂ ಪಡೋ ಹಾಗಿಲ್ಲ. ಅಂಥ ಪರಿಸ್ಥಿತಿ ನಂದು. ಇಷ್ಟು ದಿನ ಪ್ರಧಾನ್ ಆದಿತ್ಯನ ಮುಚ್ಚಿಟ್ಟಿದ್ರು, ಅವರೇ ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಆರೋಪ ಮಾಡಿ ಈಗ ಪ್ರಧಾನ್ ಲಾಕಪ್ನಲ್ಲಿದ್ದಾರೆ. ಬೇಜಾರಾಯಿತು. ಪಾಪ ಪ್ರಧಾನ್ ತುಂಬ ಒಳ್ಳೆ ಮನುಷ್ಯ. ನಿನ್ನ ಮದುವೆ ಅಂತ ಇದ್ದಾಗ ಅವ್ರ ಹತ್ರ ಮಾತಾಡಿದ್ನಲ್ಲ, ತುಂಬ ಜೆಂಟ್ಲ್ಮ್ಯಾನ್ ಅನ್ನಿಸ್ತು. ಅವ್ರ ಮೇಲೆ ಈ ಥರ ಆರೋಪ ಮಾಡಿದ್ದು ಸರಿ ಇಲ್ಲ. ಯಾಕೆ ಆದಿತ್ಯ ಹೀಗಾಗ್ಬಿಟ್ಟಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಸುರಭಿ. ಅಡ್ಕತ್ರಿಲಿ ಸಿಕ್ಕಾಕೊಂಡಿದ್ದೀನಿ. ಆದಿತ್ಯನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಪ್ರಧಾನ್ ವಿರುದ್ಧ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಒಪ್ತಾ ಇಲ್ಲ. ಸೋ ಸ್ಯಾಡ್. ಪ್ರಧಾನ್ ತುಂಬ ಬೇಜಾರಾಗಿದ್ದಾರೆ. ಯಾರೇ ಆಗಲಿ ಏನೂ ಅನ್ಯಾಯ ಮಾಡದೆ ಕಂಬಿ ಹಿಂದೆ ನಿಲ್ಲೋದು ಅಂದರೆ ಎಷ್ಟು ಹಿಂಸೆ ಅಲ್ವಾ? ನನಗೀಗ ಆಗ್ತಿರೋ ಆತಂಕ ಏನು ಗೊತ್ತಾ? ಏನು ತೇಜು? ಹೀಗೆ ಬಿಟ್ಟರೆ ಪ್ರಧಾನ್ಗೆ ಜೈಲಾಗ್ಬಿಡುತ್ತೆ. ನನಗೆ ಒಳ್ಳೇದು ಮಾಡೋಕ್ಕೆ ಬಂದ ವ್ಯಕ್ತಿಗೆ ನನ್ನಿಂದನೇ ಅನ್ಯಾಯ ಆಗ್ತಿದೆಯಲ್ಲ ಅಂತ ವ್ಯಥೆ ಆಗ್ತಿದೆ. ಇಲ್ಲ ತೇಜು, ಯಾವುದೇ ಕಾರಣಕ್ಕೂ ಪ್ರಧಾನಿಗೆ ಜೈಲಾಗಬಾರ್ದು. ಪಾಪ ಅಷ್ಟು ಒಳ್ಳೆ ಮನುಷ್ಯಂಗೆ ಅನ್ಯಾಯ ಆಗಬಾರ್ದು. ಅದೇ ಕನಸನ್ನಲ್ಲೇ ಮನೆಯವರೆಲ್ಲ ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ನಿಷ್ಠುರವಾದ ನಿರ್ಧಾರ ತಗೊಂಡು ಪ್ರಧಾನ್ನ ನೋಡೋದಕ್ಕೆ ಹೋಗಿದ್ದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಪ್ರಧಾನ್ನ ಉಳಿಸೋದು ನಮ್ಮ ಡ್ಯೂಟಿ. ಆ ಕೆಲಸ ನಾವು ಮಾಡಲೇಬೇಕು. ನನ್ನ ಕಡೆಯಿಂದ ಒಬ್ಬ ಲಾಯರ್ನ ಗೊತ್ತು ಮಾಡಿದ್ದೀನಿ. ಪ್ರಧಾನ್ಗೆ ಜಾಮೀನು ಕೊಡಿಸೋ ಜವಾಬ್ದಾರಿನ ಅವ್ರು ತೊಗೊಂಡಿದ್ದಾರೆ. ಪ್ರಧಾನ್ಗೆ ಬೇಲ್ ಸಿಕ್ಕೋ ಹೊರಗೆ ಬಂದರೆ ಆಮೇಲೆ ಮಿಕ್ಕ ವಿಷಯ ನೋಡ್ಬೋದು. ಹೌದು, ಮೊದಲು ಪ್ರಧಾನ ಆಚೆ ಬಂದುಬಿಡಬೇಕು, ಆಮೇಲೆ ಮಿಕ್ಕಿದ ವಿಷಯ. ಯಾರು ಹೀಗೆಲ್ಲ ಮಾಡಿದ್ದಾರೆ ಅನ್ಸುತ್ತೆ ನಿನಗೆ? ಗೊತ್ತಿಲ್ಲ. 3 ವರ್ಷದ ಹಿಂದೆ ಆದಿತ್ಯ ರಿವರ್ ರಾಫ್ಟಿಂಗ್ ಹೋಗಿದ್ದಾಗ ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆದಿತ್ತು. ಗುರೂಜಿ ಕೈಗೆ ಸಿಕ್ಕಿ ಇವ್ರ ಪ್ರಾಣ ಉಳಿತು. ಅದೇ ವ್ಯಕ್ತಿಗಳು ಮತ್ತೆ ಇವ್ರು ಕಿಡ್ನ್ಯಾಪ್ ಮಾಡಿಸಿರ್ಬೋದು ಅನ್ಸತ್ತೆ. ಪ್ರಧಾನ್ಗೆ ಅನಿರುದ್ಧ ಮೇಲೆ ಅನುಮಾನ. ಅನಿರುದ್ಧನೇ ಯಾಕೆ ಈ ಕೆಲಸ ಮಾಡಿರಬಾರ್ದು ಅಂತ ಕೇಳ್ತಾ ಇದ್ದಾರೆ. ಅನಿರುದ್ಧನ? ಅನಿರುದ್ಧಂಗೆ ಆದಿತ್ಯನ ಕಂಡ್ರೆ ಅಷ್ಟಕ್ಕಷ್ಟೇ. ಆದರೆ ಸ್ವತಃ ಅಣ್ಣನ್ನೇ ಯಾಕೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ? ಯಾಕೆ ಕಿಡ್ನ್ಯಾಪ್ ಮಾಡಿಸ್ತಾರೆ? ಕಿಡ್ನ್ಯಾಪ್ ಮಾಡಿದ್ಮೇಲೆ ಈಗ ಜೀವಂತ ಯಾಕೆ ಹೊರಗಡೆ ಬಿಡ್ತಾರೆ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಅನಿರುದ್ಧ ಈ ಕೆಲಸ ಮಾಡಿರಲ್ಲ ಅನ್ಸತ್ತೆ. ಬೇರೆ ಯಾರು ಮಾಡಿರ್ಬೋದು ಅಂತ ಈಗ ಪತ್ತೆ ಹಚ್ಚಬೇಕಾಗಿದೆ. ಪ್ರಧಾನ್ ಹತ್ರ ಈ ವಿಚಾರವಾಗಿ ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದೀನಿ. ಸರಿ, ಪ್ರಧಾನ್ ಅವ್ರು ಕೊಟ್ಟಿರೋ ಕ್ಲೂ ಇಟ್ಕೊಂಡು ಹುಡುಕ್ತಾ ಹೋಗು. ನಿಜವಾದ ಅಪರಾಧಿ ಯಾರು ಅಂತ ಸಿಗಬಹುದು. ನಿನ್ನೆಲ್ಲ ಅನುಮಾನಗಳಿಗೂ ಉತ್ತರ ಸಿಗಬಹುದು.